ಹಾಯ್ ಫ್ರೆಂಡ್ಸ್, ಹುಳಿಕಾಳನ್ನ ನೀಟಾಗಿ ತೊಳೆದು ಒಂದು 2-3 ಸತಿ ಬಟ್ಟೆಯಲ್ಲಿ ಸುತ್ತಿ ಇಕ್ಕಿದ್ರೆ ಈ ಥರ ಮೊಳಕೆ ಬರುತ್ತೆ. ಒಂದು ದಿನ 1-2 ದಿನ ಈ ಥರ ನೀಟಾಗಿ ಮೊಳಕೆ ಬಂದುಬಿಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ನೀಟಾಗಿ ಮೊಳಕೆ ಬರುತ್ತೆ. ಮೊಳಕೆ ಹುಳಿಕಾಳು ಸಾರಿಗೆ ಬೇಕಾಗಿರೋ ಮಸಾಲೆ ಐಟಮ್ಸ್: ಪುದೀನ, ಕೊತ್ತಂಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮಟ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸುಮ್ಮನೆ ರುಚಿಗಷ್ಟೇ. ಮತ್ತು ಖಾರದ ಪುಡಿ ಹಾಕ್ಕೊತೀರಿ, ಧನಿಯಾ ಪುಡಿ ಹಾಕ್ಕೊತೀರಿ. ಇದನ್ನೆಲ್ಲ ರುಬ್ಕೊಬೇಕು. ಇದನ್ನು ಸ್ವಲ್ಪ ಹುರ್ಕೊಬೇಕು, ಇದನ್ನು ಸ್ವಲ್ಪ ಹುರ್ಕೊಬೇಕು, ಇದನ್ನು ಸ್ವಲ್ಪ ಹುರ್ಕೊಬೇಕು. ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮಟ, ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ. ಇದನ್ನು ನೀಟಾಗಿ ಹುರ್ಕೊಬೇಕು. ಇದು ನೀಟಾಗಿ ಹುರಿದಿದೆ. ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿದು ಸ್ವಲ್ಪ, ಮತ್ತು ತಿರ್ಗಾ ಕೊಬ್ಬರಿ ಆದಮೇಲೆ ಸ್ವಲ್ಪ ಚಕ್ಕೆ ಲವಂಗ, ಧನಿಯಾ ಪುಡಿ 2 ಸ್ಪೂನ್, ಖಾರದ ಪುಡಿ 1 ಸ್ಪೂನ್. ಇದನ್ನು ಮಿಕ್ಸಿಗೆ ಹಾಕ್ಕೊಬೇಕು. ಕುಕ್ಕರಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ನೀಟಾಗಿ ಚಿಟ್ಲಿಸ್ತಾ ಇದೆ. ಈರುಳ್ಳಿ ಇದೆಲ್ಲ ನೀಟಾಗಿ ಹುರಿದಿದೆ. ಮತ್ತು ರುಬ್ಕೊಂಡಿರೋ ಮಸಾಲೆ, ಆಗಲೇ ರುಬ್ಕೊಂಡಾಗ ಆ ಮಸಾಲೆ ಅದರಲ್ಲಿ ಹಾಕೋದಕ್ಕೆ ಒಂದು ಬದನೆಕಾಯಿ, ಒಂದು ಆಲೂಗಡ್ಡೆ ಕೊಯ್ದಿಟ್ಕೊಂಡಿದ್ದೀನಿ. ಈಗ ಮಸಾಲೆ ಕುದೀತಾ ಇದೆಯಲ್ಲ, ಬದನೆಕಾಯಿ, ಆಲೂಗಡ್ಡೆ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟೆ. ಮತ್ತೆ ಒಂದು ಸತಿ ಮೊಳಕೆ ಹುಳಿಕಾಳನ್ನ ನೀಟಾಗಿ ತೊಳೆದು ಮತ್ತು ಸಾಂಬಾರಿಗೆ ಹಾಕ್ಕೊಬೇಕು. ಮಸಾಲೆ ಕುದೀತಾ ಇದೆ. ಮೊಳಕೆ ಹುಳಿಕಾಳು ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಗಟ್ಟಿಯಾಗಿ ಮಾಡ್ಕೊಳೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ತೆಳುವಾಗಿ ಮಾಡ್ಕೊಳೋರು ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕ ಉಪ್ಪು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಮತ್ತು ಕುಕ್ಕರ್ ಮುಚ್ಚಳ ಹಾಕಿ ಒಂದು 3 ವಿಸಿಲ್ ಇಲ್ಲ 4 ವಿಸಿಲ್ ಮೊಳಕೆ ಹುಳಿಕಾಳು ಸಾಂಬಾರು ಆಗಲೇ 3 ವಿಸಿಲ್ ಕೂಗಿಸ್ಕೊಂಡ್ಮೇಲೆ ಸಾಂಬಾರು ಆಗುತ್ತೆ ಅಂತ ಹೇಳಿದ್ನಲ್ವ. 3 ವಿಸಿಲ್ ಆಗಿದೆ. ಸಾಂಬಾರು ಈ ಥರ ಆಗಿದೆ. ಚೆನ್ನಾಗಿರುತ್ತೆ. ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಹೋಗಿ ನೋಡಿ, ಚೆನ್ನಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.